ಇಲ್ಲಿ ಹೊರಗಡೆನೂ ಮಾಡಂಗಿಲ್ಲ? ಇಲ್ಲಿ ಗಂಟು ಮಾಡ್ಕೋಬಹುದು ನೀವು, ಅಲ್ಲಿ ಗಂಟು ಒಳಗಡೆ ಹೋಗಂಗಿಲ್ಲ, ಜೂಮ್ ಮಾಡಂಗಿಲ್ಲ, ಒಳಗಡೆನೆ ಫೋನ್ ವಿಡಿಯೋ ಮಾಡಂಗಿಲ್ಲ. ಅಲ್ಲಿ ಅಲ್ಲಿ ಸಾಕಿ ತಗೊಂಡು ಮಾತಾಡ್ತಾ ಯಾರದು? ಅವಳ ತೆಗಿಕ ತಗೋಪ್ಪ, ತೆಗ್ ಮಾತಾಡ್ತಾಳೆ. ಅವ್ರು ಮಾತಾಡ, ನೀವು ಮಾತಾಡಿ ಆಂಟಿ ಫಸ್ಟ್. ತೆಗ್ ಮಾತಾಡ್ತಾಳೆ ತಗೋಪ್ಪ. ನಿಮ್ಮ ಹೆಸರೇನು? ನಗಾಡ್ಬೇಡಿ ಆಂಟಿ, ಹೇಳಿ. ಮಾತಾಡಲ್ವಂತೆ? ಮಾತಾಡಲ್ವಾ? ಪಕ್ಕನಾ? ಶೋರ್? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಯಾರ ಅಂಗಡಿ? ಪಕ್ಕನಾ? ಹೆಂಗಸ್ರು ಯಾವಾಗ ಮುಂದೆ ಬರೋದು? ಬರೀ ಗಂಡಸ್ರೇ ಮುಂದೆ ಬಂದ್ಬಿಟ್ರೆ ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ, ಅಲ್ಲಿ ಕೂತಾರಲ್ಲ ಇಬ್ರಾಳು, ಅವನಿಗೆ ಗೊತ್ತಿರ್ತೈತಿ ಎಲ್ಲ. ಪಕ್ಕನಾ? ಆಯ್ತು ಕಂತ ಹೋಗಿ. ನೀವು ದೇವಸ್ಥಾನದ ಪಕ್ಕ ಇಲ್ಲಿ ಹಣ್ಣ ಅಂಗಡಿ ಇಟ್ಕೊಂಡಿದ್ದೀರಾ, ವ್ಯಾಪಾರ ಆಗದ್ ಬೇಡವಾ? ನಾನು ವಿಡಿಯೋ ನೋಡಿ ಬಂದು ವ್ಯಾಪಾರ ಮಾಡ್ತಾರೆ. ಹೇಳಿ ಮತ್ತೆ ಹೊಳೆಲ್ಲ ಅಷ್ಟೊಂದು ಜನ ಇದ್ರಲ್ಲ ಇವತ್ತು, ಮತ್ತೆ ವ್ಯಾಪಾರ ಇಲ್ಲ. ವ್ಯಾಪಾರನೇ ಇಲ್ವಾ? ವ್ಯಾಪಾರ ಇಲ್ಲ. ಯಾವ ಊರು ನಿಮ್ದು? ನಮ್ದು ಇಲ್ಲೇ ಉಪ್ಪಾರಕೊಪ್ಲು. ಉಪ್ಪಾರಕೊಪ್ಲ? ಸರಿ ಆಂಟಿ, ಥ್ಯಾಂಕ್ ಯು. ಸೊ ಕೊನೆಗೂ ಹೊಳೆಲಿ ಕೈಕಾಲು ತೊಳ್ಕೊಂಡಿದ್ದಾಯ್ತು. ನೆಕ್ಸ್ಟು ನೀವು ಹೊಳೆಯಿಂದ ಮೇಲ್ ಬಂದ ತಕ್ಷಣ ನಿಮಗೆ ಸಿಗುವುದು ವ್ಯಾಸಾಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಆಂಜನೇಯನ ದೇವಸ್ಥಾನಗಳು ಪ್ರತಿ ಊರಲ್ಲೂ ಇದ್ದೇ ಇರುತ್ತೆ. ಅದರಲ್ಲಿ ಇನ್ನೊಂದು ಮಾತೇ ಬೇಡ ನೋಡಿ, ಇದೇನೆ ಆಂಜನೇಯನ ದೇವಸ್ಥಾನ. ಸಂಜೆ ಆಯ್ತಲ್ವಾ, ಕ್ಲೋಸ್ ಆಗಿಬಿಟ್ಟಿದೆ. ಸೊ ಇದಕ್ಕೆ ಏನಕ್ಕೆ ವ್ಯಾಸಾಂಜನೇಯ ಅಂತ ಹೆಸರು ಬಂತು ಅಂದರೆ, ಇದನ್ನು ವ್ಯಾಸರು ನಿರ್ಮಿಸಿದ್ದು. ಸೊ ಅವರು ನಿರ್ಮಿಸಿರೋದ್ರಿಂದ ಅವರ ಒಂದು ನೆನಪಿಗೋಸ್ಕರ ವ್ಯಾಸಾಂಜನೇಯ ಅಂತ ಇದಕ್ಕೆ ಕರೀತಾರೆ. ಬನ್ನಿ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋದ. ಕೊನೆಗ್ಲೂ ನೀವು ಮಾತಾಡ್ಲಿಲ್ಲ ಬಿಡಿ ಆಂಟಿ, ನೋಡಿ ಕೇಳ್ತೀನಿ ಬಿಡಿ. ಸೊ ಆಂಜನೇಯನ ದೇವಸ್ಥಾನದ್ದು ತೆಗಿಲಿಲ್ಲ, ಅವ್ರ ದರ್ಶನ ನಂಗೆ ಆಗಲಿಲ್ಲ ನೋಡಿ. ಆಂಜನೇಯನ ದೇವಸ್ಥಾನದ ಮುಂದೆನೆ ಇಲ್ಲಿ ಅರಳಿ ಮರ ಇದೆ, ಇಲ್ಲಿ ನೀವು ಪ್ರದಕ್ಷಿಣೆನೂ ಕೂಡ ಹಾಕ್ಬೋದು, ಪ್ರದಕ್ಷಿಣೆನ. ಸೊ ನೋಡಿ ಇಲ್ಲಿ ಇವರು ನಮ್ಮ ಸರ್, ನಿಮ್ಮ ಹೆಸರು? ರಮೇಶ್ ಅಂತ, ಪಂಚಾಯತಿ ಅಧ್ಯಕ್ಷರಂತೆ, ರಮೇಶ್ ಅಂತ. ಏನ್ ಹೇಳ್ತಾರೆ ಕೇಳೋದ ಬನ್ನಿ ಸರ್, ಹೇಳಿ ಒಂಚೂರು ಈ ರಾಮನಾಥಪುರ ದೇವಸ್ಥಾನದ ಬಗ್ಗೆ. ರಾಮನಾಥಪುರ ದೇವಸ್ಥಾನದಲ್ಲಿ ಇದಿಲ್ಲ ಸ್ವಾಮಿ, ಬಂದಂತವ್ರಿಗೆ ಒಂದು ಊಟ, ಒಂದು ಇದಿಲ್ಲ. ಇವ್ರು ಏನಿದ್ರು ಸುಬ್ರಹ್ಮಣ್ಯ ದೇವಸ್ಥಾನದವರು, ಅವ್ರು ಸುಬ್ರಹ್ಮಣ್ಯಕ್ಕೆ ಎಲ್ಲ ಬಾಚ್ಕೊಂಡ್ತಾವ್ರೆ, ಒಟ್ಟಿಗೆ ಬಾಚ್ಕೊಂಡ್ತಾವ್ರೆ. ಬಂದಂತ ಅತಿಥಿಗಳಿಗೆ ಚೂರು ಸೌಲಭ್ಯ ಇಲ್ಲ, ಏನು ಇಲ್ಲ, ಕ್ಲೀನ್ ಇಲ್ಲ. ಈ ಇವರು ಮಠದವರು, ದೇವಸ್ಥಾನದವರು ಫುಲ್ಲು ಬಾಚ್ಕೊಂಡು ಸುಬ್ರಹ್ಮಣ್ಯಕ್ಕೆ ತಗೊಂಡೋಗ್ತಾವ್ರೆ. ನಮ್ಮ ರಾಮನಾಥಪುರದಲ್ಲಿ ಒಂದು ಚೂರು ಉಪಕಾರ ಇಲ್ಲ, ಎಲ್ಲ ಅದೇ ತಗೊಂಡೋಗಿ ಸುಬ್ರಹ್ಮಣ್ಯಕ್ಕೆ ತಗೊಂಡೋಗಿ ಹಾಕ್ತಾವ್ರೆ. ಬಂದಂತ ಅತಿಥಿಗಳಿಗೆ, ಪಾಪ ಭಕ್ತಾದಿಗಳಿಗೂ ಒಂದು ಊಟ ಕೊಡ್ತಾ ಇಲ್ಲ. ಸಣ್ಣ ಸಣ್ಣ ದೇವಸ್ಥಾನದಲ್ಲೂ ಸಹ ಊಟ ಕೊಡ್ತಾವ್ರೆ. ನಿಜ ನಿಜ, ಇಲ್ಲಿ ಇಷ್ಟು ಅನುಕೂಲ ಇದ್ದು ದೇವಸ್ಥಾನಕ್ಕೆ ಫುಲ್ ಅಷ್ಟೊಂದು ಇದೆ. ಈಗ ನಾವೇ ಒಂದಿನ ಇಲ್ಲಿ ಅಕ್ಕಪಕ್ಕದ ಗ್ರಾಮದವರು ಸ್ಟ್ರೈಕ್ ಮಾಡ್ಬೇಕು ಅಂತ ಇದ್ದೀವಿ. ಸ್ಟ್ರೈಕ್ ಮಾಡಿ, ನಿಮ್ ಸ್ಟ್ರೈಕ್ ಇಂದ ನಮ್ ರಾಮನಾಥಪುರ ಒಂದು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಲ್ವಾ? ನಾವು ಕೇಳೋದು ಏನಲ್ಲ, ಇವರು ಬಂದಂತ ಅದೇ ಬಂದಂತ ಅತಿಥಿಗಳಿಗೆ ನಮ್ಮ ಈ ಲೋಕಲ್ ಅವ್ರಿಗೆ ಬೇಡಿ, ಅವರು ಬೇಕಾದ್ರೆ ಅಲ್ಲಿ ಟಿಕೆಟ್ ಕೊಟ್ಟು ಅವರ ದೇವಸ್ಥಾನದಿಂದಲೇ ಒಂದು ಇದು ಮಾಡಿ ಅವ್ರಗಳಿಗೂ ಊಟ ಕೊಡ್ಲಿ, ನಮ್ಗಳಿಗೆ ಬೇಡಿ. ನಾವು ಲೋಕಲ್ ನಮ್ಮ ಮನೆಗಳೆಲ್ಲ ಊಟ ಮಾಡ್ಕೊಂಡು ನಾವು ಇದು ಮಾಡ್ಕೊತೀವಿ. ದೇವಸ್ಥಾನದಲ್ಲಿ ಒಂದು ಚೂರು ಉಪಯೋಗ ಇಲ್ಲ. ಇಲ್ಲಿ ಎಲ್ಲ ತಗೊಂಡೋಗಿ ಸುಬ್ರಹ್ಮಣ್ಯಕ್ಕೆ ಬಾಚ್ಕೊಂಡೋಗಿ ಹಾಕ್ತಾವ್ರೆ. ಹಂಗಂತೀರಾ? ಅದಕ್ಕೆ ಇದು ಇಲ್ಲಿ ಅಷ್ಟು ಇಲ್ಲ, ನೋಡ್ಕೋತಾ ಇಲ್ಲ. ಜನಗಳಿಗೆ ಬಂದ್ರೆ ಒಂದು ವ್ಯವಸ್ಥೆ ಏನು ಇಲ್ಲ. ಮುಂಚೆ ಎಷ್ಟೊಂದ್ ಜನ ಬತ್ತಿದ್ರು, ಈಗ ಜನನೇ ಬತ್ತಾ ಇಲ್ಲ. ಏನಕ್ಕೆ? ಯಾವ್ದು ಉಪಯೋಗ ಇಲ್ವಲ್ಲ, ಬರೋದ ಜನ ಹಂಗಾಗದೆ. ಇಲ್ಲಿ ಈ ನಿಮ್ಮ ಟಿವಿ ಅವರು ಸ್ವಲ್ಪ ಇದ್ರ ಬಗ್ಗೆ ಹೋರಾಟ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ, ಅಕ್ಕಪಕ್ಕದ ಹಳ್ಳಿಯರು. ಸರಿ ಸರ್, ಈ ವಿಡಿಯೋ ಮುಖಾಂತರ ನಾನು ಕೇಳೋದೇನಂತ ಅಂದ್ರೆ, ಈ ದೇವಸ್ಥಾನಕ್ಕೆ ಸರ್ಕಾರದವ್ರಾಗ್ಲಿ, ಸರ್ಕಾರಕ್ಕೆ ಹೋಗಿಲ್ಲ ಇದು. ಅಲ್ಲ ಹೇಳ್ತಾ ಇರೋದು, ಸರ್ಕಾರನೂ ನೋಡ್ಬೇಕು. ಯಾಕೆಂದ್ರೆ ಸರ್ಕಾರ ನೋಡ್ತಾ ಇದೆ. ನಮ್ಮ ರಾಮನಾಥಪುರಕ್ಕೆ ಸರ್ಕಾರ ತಪ್ಪಿಲ್ಲ, ಸರ್ಕಾರದ್ದು ಇರೋದೇ ದೇವಸ್ಥಾನದ್ದು ಅವ್ರ ನೋಡಿ, ಸರ್ಕಾರ ಎಲ್ಲ ನೋಡ್ತಿದ್ಯಂತೆ. ಆದ್ರೆ ಈ ಸುಬ್ರಹ್ಮಣ್ಯ ದೇವಸ್ಥಾನದ ಕಮಿಟಿ ಏನು ಇಲ್ಲಿ ಏನೇನು ಕಲೆಕ್ಷನ್ ಆಗುತ್ತೆ ಅದನ್ನ ಇಲ್ಲಿ ಅಷ್ಟು ಉಪಯೋಗಿಸ್ತಿಲ್ಲ. ಬಂದಿರೋ ಭಕ್ತಾದಿಗಳಿಗೆ ನೀಟಾಗಿ ಒಂದು ಊಟ ವ್ಯವಸ್ಥೆ ಆಗಲಿ ಏನು ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ವಿಡಿಯೋದಿಂದಾಗ್ಲೂ ಆಗಲಿ ಮುಂದೆ ಒಳ್ಳೇದಾಗಬೇಕು. ಸೊ ಥ್ಯಾಂಕ್ ಯು. ಆಯ್ತು ಸರ್. ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ, ಸೊ ಅಗಸ್ತ್ಯ ಮುನಿಗಳು ಶಿವನನ್ನ ಆರಾಧನೆ ಮಾಡಿ ಈ ಕಾವೇರಿ ನದಿಯನ್ನ ಉಗಮ ಮಾಡ್ತಾರೆ. ಆಗ ಈ ನದಿ ಎಲ್ಲೆಲ್ಲಿ ಹರಿದೋಗುತ್ತೆ ಆ ನದಿಯ ದಡದಲ್ಲಿ ಶಿವನ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾ ಹೋಗ್ತಾರೆ.
ಆ ಲಿಂಗಗಳಲ್ಲಿ ಈ ಅಗಸ್ತೇಶ್ವರ ದೇವಸ್ಥಾನದೊಳಗಿರೋ ಲಿಂಗನೂ ಒಂದು. ಇದೇನೆ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ. ಇದರೊಳಗೆ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಅಂದ್ರು, ಸೊ ಒಳಗಡೆ ನಾನು ತೋರಿಸಲ್ಲ. ಆದರೆ ನೀವು ಒಳಗಡೆ ಈ ದೇವ್ರಗಳ ಮೇಲೆ ಅಲಂಕಾರಗಳನ್ನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಕೊನೆಗೂ ಅಗಸ್ತೇಶ್ವರ ದೇವಸ್ಥಾನದೊಳಗೆ ಹೋಗಿ ಆ ಶಿವಲಿಂಗವನ್ನ ದರ್ಶನ ಮಾಡಿದ್ದಾಯ್ತು. ಈಗ ನಿಮಗೆ ನೆಕ್ಸ್ಟ್ ಸಿಗುವಂಥದ್ದು ಶ್ರೀ ಪಟ್ಟಾಭಿರಾಮ ದೇವಸ್ಥಾನ. ಸೊ ಅಲ್ಲಿ ಕಾಣ್ತಿದೆಯಲ್ಲ ಅದೇನೆ, ಬನ್ನಿ ಹೋಗೋದ. ಪಟ್ಟಾಭಿರಾಮ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ, ಇದನ್ನ ವಿಜಯನಗರ ಸಾಮ್ರಾಜ್ಯದ ಅರಸರು 15ನೇ ಶತಮಾನದಲ್ಲಿ ಕಟ್ಟಿದ್ದು. ನೋಡಿ ಒಳಗಡೆ ಈಗ ವಿಡಿಯೋ ತೆಗಿಯಂಗಿಲ್ಲ, ಸೊ ನಾನು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಕೊನೆಗೂ ಪಟ್ಟಾಭಿರಾಮ ದೇವಸ್ಥಾನದೊಳಗಡೆ ಹೋಗಿ ಆ ದೇವರ ದರ್ಶನ ಪಡೆದಾಯಿತು. ಈಗ ನೆಕ್ಸ್ಟ್ ಉಳಿದಿರುವಂಥದ್ದು ಸುಬ್ರಹ್ಮಣ್ಯ ದೇವಸ್ಥಾನ. ಕೊನೆಗೂ ನಾವು ಸುಬ್ರಹ್ಮಣ್ಯನ ದೇವಸ್ಥಾನದ ಹತ್ರ ಬಂದಾಯಿತು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಗಶಿರ ಷಷ್ಠಿ ದಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಥೋತ್ಸವ ನಡೆಯುತ್ತೆ. ಅದೇ ದಿವಸ ಈ ರಾಮನಾಥಪುರ ದೇವಸ್ಥಾನದಲ್ಲೂ ಕೂಡ ರಥೋತ್ಸವ ನಡೆಯುತ್ತೆ. ಪವಾಡ ಏನಂತ ಅಂದರೆ, ಈ ರಥೋತ್ಸವ ನಡಿಬೇಕಾದ್ರೆ ಅಲ್ಲಿ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆ ತೇರಿನ ಮೇಲೆ ಆ ಹದ್ದು ಬಂದ್ಬಿಟ್ಟು 3 ರೌಂಡು ಪ್ರದಕ್ಷಿಣೆ ಹಾಕಿ ಹೋಗುತ್ತೆ. ಅದೇ ಥರ ಇಲ್ಲೂ ಅಲ್ಲಿ ಕಾಣ್ತಿದೆ ನೋಡಿ, ಆ ತೇರಿನ ಮೇಲೆ ಬಂದು 3 ರೌಂಡು ಪ್ರದಕ್ಷಿಣೆ ಹಾಕುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಜನ ಹೇಳೋ ಪ್ರಕಾರ ಅದು ಕುಕ್ಕೆ ಸುಬ್ರಹ್ಮಣ್ಯನಿಂದ ಪ್ರದಕ್ಷಿಣೆ ಹಾಕಿ ಇಲ್ಲಿ ಬಂದು ಪ್ರದಕ್ಷಿಣೆ ಹಾಕುತ್ತೆ ಅಂತ ಹೇಳ್ತಾರೆ. ಸೊ ಆ ಪ್ರದಕ್ಷಿಣೆ ಹಾಕಿದ ಮೇಲೇ ಇಲ್ಲಿ ತೇರು ಮುಂದೆ ಹೋಗೋದು. ಮತ್ತು ಈ ದೇವಸ್ಥಾನದ ನಿರ್ಮಾಣದ ಬಗ್ಗೆ ಹೇಳೋದಾದರೆ, 14ನೇ ಶತಮಾನದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಪೀಠಾಧಿಪತಿಗಳಾಗಿದ್ದಂತಹ ವಿಭೂತೀಶ ಸ್ವಾಮೀಜಿಯವರು ಒಂದು ವಿಹಾರವನ್ನು ಮಾಡ್ತಾ ಇರ್ತಾರೆ. ಆಗ ಅವರು ಈ ರಾಮನಾಥಪುರಕ್ಕೆ ಬಂದು ವಿಶ್ರಾಂತಿಯನ್ನು ಪಡಿಬೇಕಾದ್ರೆ ಸ್ವತಃ ಸುಬ್ರಹ್ಮಣ್ಯ ಸ್ವಾಮಿನೇ ಬಂದು ಅವರ ಕನಸಲ್ಲಿ ಇಲ್ಲಿ ನನ್ನನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ಅದ್ಭುತ ಏನಂತ ಅಂದರೆ, ಅದೇ ದಿವಸದಂದು ಹೊಳೆನರಸೀಪುರದ ರಾಜರಾಗಿದ್ದಂತಹ ನರಸಪ್ಪನವರ ಕನಸಲ್ಲಿ ಬಂದು ಈ ಥರ ವಿಭೂತೀಶ ಸ್ವಾಮೀಜಿಗಳು ದೇವಸ್ಥಾನವನ್ನು ಕಟ್ತಿದ್ದಾರೆ, ಅವ್ರಿಗೆ ಸಹಾಯವನ್ನು ಮಾಡು ಅಂದಾಗ ಅವರಿಬ್ಬರ ಸಮ್ಮುಖದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗುತ್ತೆ. ಮತ್ತು ಈ ದೇವರ ಸತ್ಯದ ಬಗ್ಗೆ ಹೇಳೋದಾದರೆ, ನಾನೊಂದು 8th ಸ್ಟ್ಯಾಂಡರ್ಡ್ ಅವಾಗ ನನಗೆ ದಿನ ಹಾವಿನ ಕನಸು ಬೀಳ್ತಿತ್ತು. ಸೊ ನಾನು ಈ ಥರ ಹಾವಿನ ಕನಸು ಬೀಳ್ತಿದೆ ಅಂತ ನಮ್ಮ ಅತ್ತೆಗೆ ಹೇಳಿದಾಗ ಅವರು ಈ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾಗರಶಡೆಯನ್ನು ತಗೊಂಡು ಕಾವೇರಿ ನದಿಯಲ್ಲಿ ಅದನ್ನು ತೊಳೆದು ಪೂಜೆ ಮಾಡಿ ನಂತರ ಈ ದೇವಸ್ಥಾನದ ಉಂಡಿಗೆ ಹಾಕು ಅಂತ ಹೇಳಿದ್ರು. ಆ ಥರ ಮಾಡಿದೆ. ಪವಾಡನ ಏನೋ ಕಣೆ, ಮಾರನೇ ದಿವಸದಿಂದ ನನಗೆ ಹಾವಿನ ಕನಸುಗಳೇ ಬೀಳಲಿಲ್ಲ. ಇಲ್ಲಿ ಹೊರಗಡೆನೂ ಮಾಡಂಗಿಲ್ಲ, ಇಲ್ಲಿ ಗಂಟು ಮಾಡ್ಕೋಬೋದು ನೀವು. ಅಲ್ಲಿಗೆ ಒಳಗಡೆ ಹೋಗಂಗಿಲ್ಲ, ಜೂಮ್ ಮಾಡಂಗಿಲ್ಲ, ಒಳಗಡೆನೆ ಫೋನ್ ವಿಡಿಯೋ ಮಾಡಂಗಿಲ್ಲ. ಕೊನೆಗೂ ಸುಬ್ರಹ್ಮಣ್ಯನ ದರ್ಶನ ಆಯಿತು. ಈಗ ನೆಕ್ಸ್ಟ್ ಉಳಿದಿರುವಂಥದ್ದು ಸೋಮನಾಥೇಶ್ವರ ದೇವಸ್ಥಾನ. ಆ ದೇವಸ್ಥಾನದ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಲೇಬೇಡಿ.